ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರೂಪನ್ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು 24 ಜೂನ್. ಬ್ರೈಡಲ್ ಮೇಕಪ್ ಇತ್ತು. ಬಿಫೋರ್ ವ್ಲಾಗ್ ಕಂಟಿನ್ಯೂಟಿ ಇದು. ನನ್ನ ಮಗ ಮನೇಲಿ ಕೂಡ ಬರ್ತೀನಿ ಅಂತ ಕೂತ್ಕೊಂಡು ಅಳ್ತಿದೆ. ಇವತ್ತು ಒಂದು ದಿವಸ ಅಂತ ದಿನ ನಾಳೆ ಸುಳ್ಳು ಕರ್ಕೊಂಡು ಬಂದಿದ್ದೀವಿ. ಇದು ಗೊತ್ತಾಗಲಿ ಯಾವಾಗೇನು ಅಂತ ನಿದ್ದೆ. ಚೌಟ್ರೊಳಗಡೆ ಹೋಗ್ತೀವಿ ಇವಾಗ. ಬ್ರೈಡ್ ಕಾಲ್ ಮಾಡಿದ್ವಿ, ಅವ್ರು ರೆಡಿ ಇದ್ದಾರೆ. ಹೋಗಿದ ತಕ್ಷಣ ಮೇಕಪ್ ಶುರು ಮಾಡಿಕೊಂಡು ಮೇಕಪ್ನ ಮಾಡ್ತೀವಿ ಗೈಸ್. ಬನ್ನಿ ಮಾಡೋಣ. ಮಾರ್ನಿಂಗ್ ವೈಬ್ಸ್ ಇನ್ ಚೌಟ್ರಿ ಹಿಂಗಿರುತ್ತೆ, ಯಾರೂ ಇರಲ್ಲ, ಎಲ್ಲ ನಿದ್ದೆ ಮಾಡಿರ್ತಾರೆ. ಫುಲ್ಲು ಚಳಿ ಅಂದರೆ ಚಳಿ, ಅಷ್ಟು ಚಳಿ ಆಗ್ತೈತೆ ಅಂದರೆ ಅಷ್ಟು ಚಳಿ ಆಗ್ತೈತೆ. ಗಾಡಿಗೆ ಬಂದಂತೂ ಚಳಿ ನೀರು ಇಟ್ಟಿಸ್ತೈತೆ. ಡೆಕೋರೇಷನ್ ಮಾಡ್ತಾವ್ರೆ ಆಲ್ರೆಡಿ. ಸಾರಿ, ಡೆಕೋರೇಷನ್ ರಿಮೂವ್ ಮಾಡ್ತಾವ್ರೆ ಸೇವೆ ಮಂಟಪ ರೆಡಿ ಮಾಡೋದಕ್ಕೆ. ಬ್ರೈಡ್ನ ಹೋಗಿ ಎಬ್ಸೋಣ. ಯಾಕೆ ಬಂದಪ್ಪ? ಸುಮ್ಮನೆ ಯಾಕೆ ಬಂದಿದ್ದೆ? ಏನು ಮಾಡ್ತೀನಿ ಕೂತ್ಕೊಂಡು? ನಿದ್ದೆ ಮಾಡ್ಬೇಕು ತಾನೇ. 5 ಗಂಟೆಗೆ ಎದ್ದು ಬಂದಿದ್ದೀನಿ. ವೀಡಿಯೋ ಬೇಡವಾ? ಯಾಕೆ ಒಂಥರ ವೀಡಿಯೋ? ಯಾಕೆ ಬಂದ ಫೋನ್ಗೆ? ಸೀರೆ ಪಿನ್ ಮೇಲೆ ಇಟ್ಕೊಳ್ಳೋಕ್ಕೆ. ಇವಾಗ ಬಸ್ ಇಟ್ಕೊಂಡು ಮಾಗಡಿ ರೂಟೇ ಹೋಗ್ಬೇಕು. ಸಿಕ್ಕಟ್ಟೆ ಕಂಪನಿಗಲ್ಲೇ 1 ಗಂಟೆ ಬರ್ತಿದ್ದೀವಿ ನಾವು. 3 o'clock ಅಷ್ಟೊಂದು ಹೋಗಿ ರೀಚ್ ಆಗಬೇಕು. ಬಸ್ ಇದೆ ಹೆಂಗೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಇದು ನಮ್ಮ ಅಕ್ಕನಿಗೆ. ಟೈಮ್ 3:21 ಆಗಿದೆ. ಫಿಟ್ನೆಸ್ ಇದೆ ಇದು. ಇಟ್ಬಿಟ್ಟಿದ್ದೀನಿ. ಕಾಲೇ ಒಂದು ರೀಚ್ ಆಗಿದೆ. ಬೇಗ ಬೇಗ ವರ್ಕ್ ಶುರು ಮಾಡಿ ಇದೇನಾ? ಚೌಟ್ರಿಗೆ ರೀಚ್ ಆದ್ವಿ ಗೈಸ್. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಒಂದೊಂದು ದಿಕ್ಕಲ್ಲಿ ಕೂತಿದ್ದೀವಿ. ಆ್ಯಂಡ್ ಹುಡುಗಿ ಊಟಕ್ಕೆ ಹೋಗಿದ್ದಾರೆ. ಊಟಕ್ಕೆ ಬನ್ನಿ ಅಂತ ಕಾಯ್ತಿದ್ದಾರೆ. ನಾವು ಮನೇಲಿ ಹಾಲೇ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇವಳಿಗೆ ಊಟ ಮಾಡೋಗೆ ಅಂದರೆ ಏನು ಊಟ ಅಂತೆ. ಮೆನ್ಯೂ ರೆಡಿ ಮಾಡಿದ್ದೀನ ಊಟ ನಿಮ್ಗೆ ಇಷ್ಟ ಹೇಳೋಕ್ಕೆ. ಊಟದ ಇಷ್ಟ ಹೇಳೋಕ್ಕೆ ನಾನು ಮೆನ್ಯೂ ರೆಡಿ ಮಾಡಿರೋಳ. ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಬಂದಿದ್ದೀವಿ ಇವತ್ತು ಮಾತಾಡ್ಕೊಂಡು. ಏನೋ ಒಂಥರ ಚಂದ. ಬ್ಲ್ಯಾಕ್ ಬ್ಯಾಗು, ಬ್ಲ್ಯಾಕ್ ಒಂದು ಯೂನಿಫಾರ್ಮ್ ರೆಡಿ ಮಾಡಿಸ್ತೀನಿ ಸದ್ಯದಲ್ಲಿ. ಏನಂತ ಮಾಡ್ಸೋಣ?
ಊಟ ಮಾಡಿದ್ವಾ? ಊಟ ಮಾಡ್ಕೊ ಬಂದಜ್ಜಿ. ಏನು ಮಾಡ್ಸವ್ರೆ? ಅಲ್ವಾ ಅನ್ನ ಸಾರು ಹ್ಞೂ ಮಜ್ಜಿಗೆ ಪಲ್ಯ. ಹಾಗೆ ಮೆನ್ಯೂ ಗೊತ್ತೈತೇನೆ? ಕೊಡೋಕ್ರವ ಮಾಡೋದು ಹೊಸ್ಕೊಡಿ ಹಾಕ್ತಿದ್ದೇವೆ. ಮಾಡಿದ್ರಜ್ಜಿ ನೀವು? ನಾವು ಮಾಡ್ಕೊಂಬಿಟ್ಟು ಗಂಡು ಮನೆಯಿಂದ ಬಂದು ಗಂಡು ಕಡೆನಾ? ಗಂಡು ಬರ್ತಾರೆ ನೋಡಿ. ರಾವೆಲ್ಲ ಬರ್ತಾರೆ. ರಾವೆಲ್ಲ 3 ಗಂಟೆಗೆ ಎಷ್ಟು ಟೈಮ್ 3:30 ಕಣಜ್ಜಿ ಅಲೆ ಬರ್ತಾರೆ ನೋಡಿ. ಹೋಗಿ ಊಟ ಮಾಡಿ ಇದು ಮಾಡೋದು ಅಂತ ನಾನು ಬ್ಯಾಗ್ ನೋಡ್ಕೊದ್ಯಾ? ಬರ್ರಿ ನೋಡ್ಬಿಡ್ತೀನಿ ಹೋಗಿ ಊಟ ಪಾಪ ಇಲ್ಲಿ ಮಾಡಿದ್ ಬಾ ಯಾರು ಮೇಕಪ್ದು ನಾನಿದ್ದೀನಿ ಬಾ ಬಾ ನೋಡಜ್ಜಿ ಎಷ್ಟು ಭರವಸೆ ಕೊಡ್ತಾರೆ. ಥ್ಯಾಂಕ್ಸ್ ಕಣಜ್ಜಿ. ಈ ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಮಾಡಿ. ಯಾರಾದ್ರೂ ನೀವು ಊಟ ಮಾಡಿ. ಸರಿ ಕಣಜ್ಜಿ. ಕೆಳಗೆ ಇಕ್ಕಿರ್ತೀನಿ ನೋಡಿ. 2 ಸತಿ ಬ್ಯಾಟಿಂಗ್ ಮಾಡ್ತಾರೆ. So beautiful. ಸೊ ಎಲಿಗೆಂಟ್ ಲಿಫ್ಟ್ ಇರೋದಕ್ಕೆ ಮುನೆ ಫ್ಲರ್ಗೆ ಹೋಗ್ತಿದ್ದೀವಿ. ಇಲ್ಲ ಅಂದಿದ್ರೆ ಇವೆಲ್ಲ ಹೇಳ್ಕೊಂಡು ನಮಗೆ ಇವತ್ತು ಚಾರ್ಜ್ ಹಾಕ್ಬೇಕು ಅನ್ನೋದು. ಓ ಇವಳು ನೋಡ್ಕೊಂಡು ಮುಚ್ಕೊಂಡು ಅಯ್ಯೋ ಒಳ್ಳೆ ಹುಡುಗಿದ್ದು ರೂಮ್ ಅಂತ ಎಲ್ಲೈತೆ. ಇಲ್ಲ ಇದು ರೂಮ್ ಸಿಗ್ಲ ಒಳ್ಳೆ ಫಿಲ್ಮ್ ಥಿಯೇಟ್ರಿಗೆ ಹೋದ್ರೆ ಹುಡುಗಿ ಯಾವ ರೂಮಲ್ಲಿ ಐತಪ್ಪ? ಹುಡುಗಿ ಬೈದ್ಬಿಟ್ರು ಹೊಟ್ಟೋಯ್ತು. ಬೈದ್ರಾ? ಏಯ್ ಬಾರೆ ಇವಳು ಹುಡುಗಿ ಮಕ್ಳುಗಳು. ಅವಳು ಆಳೆ ಫಸ್ಟ್ ಬೇಜಾರಲ್ಲ ಅವಳು ಬಿಡಿ. ಫಸ್ಟ್ನೇ ರೂಮ್ ನಡಿ. ಫಸ್ಟ್ನೇ ರೂಮ್. ಎಷ್ಟು ಬೇಗ ಬಂದಿದ್ದೀರಾ? ನಾವೇ ಬೇಕು ಬಂದಿದ್ದೀವಿ. ಹೋಗು ತಟ್ಟೆ ನಾನಪ್ಪ ನೀವು ಹೋಗ್ರಿ ಕರ್ಕೊಬರೋಗ್ರಿ ಗಂಡ ನಮಗೆ ಕರ್ಕೊಂಡು ಬರಕ್ಕೆ ಬಂದಿರಾ? ಕರ್ಕೊ ಬರ್ಬೇಕು. ವೆಲ್ಕಮ್ ಮಾಡಿ ಹುಡ್ಗಂಗೆ ಹೋಗಿ ನೀನು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಬೇಕು. ಪರ್ಸನ ಬಿಡಪ್ಪ ಏನಾಗಲ್ಲ. ದಿನ ಅಷ್ಟರ ಗೋಲ್ಡೆಲ್ಲ ಕೊಟ್ಬಿಡಿ. ಹಾಂ ಇಲ್ಲೇನು ಇಟ್ಕೊಬೇಡಿ. ಗೋಲ್ಡು ಕೊಟ್ಟು ಎಷ್ಟೊತ್ತಿಗೆ ಕರೆಕ್ಟಾಗಿ ರೀಚ್ ಆದ್ರಿ ನೀವು? ಮುಂಚೆ. ಯಾಕೆ ನಾವು ಓಹೋ ಬಂದು ರೆಸ್ಟ್ ಮಾಡ್ಬೋದಿತ್ತಲ್ಲ. ನೀವು ಬಂದು 10 ನಿಮಿಷ ಕೊಡೋರೆ ಬಂದು 10 ನಿಮಿಷ ಆಚೆ ನಿಂತಿದ್ದೀವಿ. ಕನ್ನಡದಲ್ಲಿ ನನಗೆ ಬೇಜಾರೇ ಆಗಲ್ಲ. Father will study in how much years? 12 years in English. So, father ನಿಮ್ಮ ಅಪ್ಪ ಓದಿರೋದು ನೀನು ನಮ್ಮ ಅಪ್ಪ ಓದಿಸಿರೋದು ಅಂತಿಲ್ಲ. ನಮ್ಮ ಅಪ್ಪ ಓದಿರೋದು only English. You watched in England. You are Chalak, man. ಏನು ಮೆಂಟಲ್ ಇಂಗ್ಲೀಷಲ್ಲಿ ಚಲಕ್ಕೆ ಚಪ್ಪಲಿ ಮಾತಿನ ಮುಂಚೆ ಒಂದೇ ಚಪ್ಪಲಿ
ಇವ್ರು ಮತ್ತೆ ಚಪ್ರಿ ಇದ್ದಿದ್ದಕ್ಕೆ ನನ್ನ ಗಂಡ್ಬೇಡ ನೀನು ಅಂತ ಮುನ್ಸ್ಕೊಂಡ್ರೆ ಚಪ್ರಿ ಅಂದ್ರೆ ಹೇಳಿ guys, ಚಪ್ರಿ ಅಂದ್ರೆ ಚಪ್ರಿ ಮೀನಿಂಗ್ ಹೇಳಿ ಪ್ಲೀಸ್. ಅವಾಗಿನ ಕಾಲದಲ್ಲಿ ಚಪ್ಪರ್ ಅಂತಿದ್ರಲ್ಲ, ಅದೇ ಈಗ ಅಪ್ಡೇಟೆಡ್ ವರ್ಷನಲ್ಲಿ ಚಪ್ರಿ ಅಂತಾರೆ ಅಷ್ಟೇ ಡಿಫ್ರೆನ್ಸ್. ಇಷ್ಟ ಆಗಲ್ಲ ಚಪ್ರಿ ಅಪ್ಡೇಟೆಡ್ ವರ್ಷ ಜುಲೈಯಿಂದ ಬಂದಿಲ್ಲ, ಜೂನು. ನೀ ಎಲ್ಲ ನೀಟಾಗೆ ಪ್ಯಾಕ್ ಮಾಡ್ತಾಳೆ ಮನಿತಾ. ಆಮೇಲೆ ಊಟಕ್ಕೆ ಹೋಗೋಣ ಹಿಂಸೆ ಮಾಡ್ತಾಳೆ. ಕೆಲಸ ಮಾಡ್ತೀವಲ್ಲ ಗಾಯ್, ಸೊ ಎಲ್ಲ ಸ್ವಲ್ಪ ಹೊಟ್ಟೆ ಹಸಿತ, ಟ್ರಾವೆಲ್ ಎಲ್ಲ ಮಾಡ್ತೀವಲ್ಲ, ಸೊ ಬೇಗ ಹೊಟ್ಟೆ ಹಸಿತಿರ್ತಾ ಇರುತ್ತೆ. ಇವ್ರಿಗೆ ಹಸಿತಾ ಇರ್ತದೆ ಎಕ್ಸಸ್ ಅಂತ ಹೇಳ್ತಾರೆ. ನಾನು ಬಾಯ್ಬಿಟ್ಟು ಹೇಳ್ತೀನಿ, ಬಾಯ್ಬಿಟ್ಟು ಅಷ್ಟೇ guys, ಅಷ್ಟೇ ವ್ಯತ್ಯಾಸ. ಅಷ್ಟೇ ನಾನು ಹೇಳಲ್ವಾ? ನಾನು ಹೇಳ್ತೀನಿ. ಗೀತಾ ಕೇಳಲ್ಲ, ಗೀತಾ ಕಾಪಿಗೆ ಹೋಗಿ ಹೇಳ್ತಾಳೆ, ನನ್ನ ಹೆಸರು ಹೇಳ್ತಾಳೆ, ಇವಳು ಊಟಕ್ಕೆ ಹೇಳ್ತಾಳೆ. ಅದೇ ನಾನು ಹೇಳ್ತೀನಂತೆ, ನಾನು ನಿನ್ನೆ ಸೇಡೋದೇ ಇಲ್ಲ. ಟೈಮ್ ಬರುತ್ತೆ, ನಮ್ಗೆ ಟೈಮ್ ಬರುತ್ತೆ. ಏನೋ ಒಟ್ಟಿನಲ್ಲಿ ಎಲ್ಲರೂ ಹೋಗಿ ತಿಂತೀವ ಅಷ್ಟೇ. ಹೆಸರು ಬಸ್ ಸ್ಟ್ಯಾಂಡಿಂದ ಹೊಟ್ಟೆ ಸುತ್ತದೆ. ನೀನು ಹೊಟ್ಟೆ ಬಾಕಿ ಅಲ್ವಾ, ಅದಕ್ಕೆ ಹೊಟ್ಟೆ. ನಾನು ಹೊಟ್ಟೆ ಮೋಸ ಮಾಡಲ್ಲ, ಮನುಷ್ಯರು ಮೋಸ ಮಾಡಿ ಹೊಟ್ಟೆ ಮನುಷ್ಯ ಮೋಸ ಮಾಡ್ತೀವಿ ಹಂಗಾರೆ. ಮಾತೊಂದು ಇದು. ಹಂಗಾರೆ ನಮ್ಗೆ ಮೋಸ ಮಾಡ್ತೀವಿ ಹಂಗಾರೆ. ಊಟ ಏನು ನಾವಿದ್ರೆ ಊಟ ಅದಕ್ಕೆ ಸುಮ್ಮನೆ ಹೊಡ್ಸಿರೋದು ನಿನಗೆ ಈ ಕಡೆ ಪಕ್ಕ ಇಲ್ಲ, ಏನು ಅಕಸ್ಮಾತ್ ಚಿಕ್ಕ ಊಟ ಎಲ್ಲ ಮಾಡಿದ್ವಿ. ಇಲ್ಲಿ ಈಚೆ ಬ್ಯಾಕ್ಗ್ರೌಂಡ್ ಗ್ರೀನರಿ ಸಾಕೋದಾಗಿತ್ತು ಗೈಸ್, ಸೊ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇವರಿಬ್ರು ಮಾತ್ರ ಫೋಟೋ ಚೆನ್ನಾಗಿ ನಾನು ತೆಗ್ದೆ, ನನ್ನ ಫೋಟೋ ಮಾತ್ರ ಚೆನ್ನಾಗಿ ತೆಗಿತೆ ಎಲ್ಲ. ಇದು ಯಾವ ನ್ಯಾಯ ಹೇಳ್ರಿ ನೀವು? ಸೊ ಅದಕ್ಕೆ ಇರೋದೆಲ್ಲ ವೀಡಿಯೋ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ನನ್ನ ಫೋನಲ್ಲಿ. ವೈ ಮ್ಯಾಮ್ ಎಲ್ಲ ಬ್ಲ್ಯಾಕ್ ಹಾಕೊಳ್ಳೋದು ಅಂದ್ಕೊಂಡ್ವಿ. ಒಂದು ಎಲ್ಲರದ್ದು ಒಂದು ತೆಗೆನ ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್. ಮದುವೆ ಮುಗಿತು. ಇಲ್ಲಿಂದ ನೆಕ್ಸ್ಟು ಮನೆಗೆ ಹೋಗಬೇಕು. ಊಟ ಎಲ್ಲ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ಬಾಯ್ ಮೇಡಮ್ಮ. ಬಾಯ್ ಗಾಯ್ಸ್. ಇವತ್ತು ಮಾರ್ನಿಂಗು ಮುಹೂರ್ತಮ್ಗೆ ಹುಡುಗಿನ ರೆಡಿ ಮಾಡಿ ಕಳಿಸಿ ನಾವು ರೆಡಿಯಾಗಿ ನಾಷ್ಟ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ. ಇವಾಗ 10:31 ಆಗಿದೆ ಟೈಮು. ರ್ಯಾಪಿಡೋ ಬುಕ್ ಮಾಡಿದ್ವಿ, ಅದು ರ್ಯಾಪಿಡೋ ಬರಬೇಕು, ಸೊ ವೇಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವರ್ಕ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಈ ವ್ಲಾಗು ಕೂಡ ಹೀಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು ಮಾಡಿ. ಆ್ಯಂಡ್ ನಾನು ಮೇಕಪ್ ಕ್ಲಿಕ್ ಎಲ್ಲ ವರ್ಕ್ ಎಲ್ಲ ಏನಿತ್ತು ನಮಗಂತೂ ಸ್ಯಾಟಿಸ್ಫೈ ಆಯಿತು. ಇಲ್ಲಿ ಪೇಂಟ್ ಏನು ವೇ ಆಫ್ ಎಲ್ಲನೂ ಕೂಡ. ಆ್ಯಂಡ್ ವಿಡಿಯೋ ಹೆಂಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಬಾಯ್ ಮಾಡ್ರಿ. ಬಾಯ್ ಬಾಯ್.